ಅದಕ್ಕೆ ಬಸವಣ್ಣ ಹೇಳ್ತಾನೆ, ಜೇಡ್ರಿ ದೇಶವೇನವರು ಹೇಳ್ತಾರೆ, ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತಿ ಹರಿಯುವ ಸಾಗರು ನಿಮ್ಮ ದಾನ, ನಿಮ್ಮ ದಾನವನ ಉಂಡು ಅನ್ಯರ ಹೊಗಳ ಕುನ್ನಿಗಳಿಗೆ ಏನಂಬೆ ರಾಮನಾಥ. ಇದೆಲ್ಲ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಗಾಳಿ ನೀರು ಅದ, ಎತ್ತು ಅವನದದ, ಬಿತ್ತು ಅವನದದ, ಇದು ಎಲ್ಲ ಪರಮಾತ್ಮನ ಸೊತ್ತು ಅನ್ನತಕ್ಕಂಥ ಮಾತು ಯಾರು ಹೇಳ್ತಾರೆ ಅಂತಂದ್ರೆ ಇಲ್ಲಿ ಕಲಬುರಗಿ ಶರಣ ಬಸವೇಶ್ವರರು ಹೇಳ್ತಾರೆ. ಯಪ್ಪ ಎಲ್ಲ ನಿನ್ನದಾಗ, ಎಲ್ಲ ನೀನು ಕೊಟ್ಟಿದ್ದು, ನೀನು ಏನು ಮಾಡ್ತೇ ಅಂತೇನೆ ನಿನ್ನೆ ಭೂಮಿಗೆ ಬೀಜವನ್ನ ಬಿತ್ತಿದ್ರು ಅನ್ನತಕ್ಕಂಥ ಮಾತನ್ನ ಹೇಳ್ತಾರೆ ಶರಣರು. ಯಾಕಂತ ಕೇಳಿದ್ರೆ ದಾಸೋಹ ಮೂರ್ತಿಗಳು, ದಾನಿಗಳು ಇದ್ರು. ಯಾರು ದೇಹಿ ಅಂತ ಬರ್ತಾರೆ ಅವರನ್ನ ಯಾರು ಕೂಡ ಹಾಗೆ ಹೊಳ್ಳಿ ಕಳಿಸಲಿಲ್ಲ ಶರಣಪ್ಪನವರು. ಅದಕ್ಕೆ ಸರ್ವಜ್ಞ ಮೂರ್ತಿನೂ ಕೂಡ ಹೇಳ್ತಾನೆ, ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮ ಒಕ್ಕು ಕೈಲಾಸ, ನೆರೆಮನೆಯ ಒಕ್ಕು ಸರ್ವಜ್ಞ ಅಂತ ಹೇಳ್ತಾನೆ. ಯಾರು ದಾನ ಧರ್ಮಗಳನ್ನ ಮಾಡ್ತಾರೆ, ಯಾವ ಭಗವಂತ ನಮಗೆ ಅನ್ನವನ್ನ ಕೊಟ್ಟಾನೋ, ಯಾವ ಭಗವಂತ ನಮಗೆ ಚಲೋ ಮನೆ ಕೊಟ್ಟಾನೋ, 4 ಮಂದಿ ಒಳಗೆ ಬಂದೇವಿ ಅಂತ ಅಂದ್ರ ಐತಿಪ್ಪ ಅಂತಂದ್ರೆ ಕರೆದು ಅದ್ಯಾಗ ಹೋಗೋವ್ರನ್ನ ಕರೆದು ದಾನವನ್ನ ಮಾಡ್ಬೇಕಂತ ದಾನವನ್ನ ಮಾಡಬೇಕು. ಕೈಲಾಸ ನೆರೆಮನೆಯು ಹಕ್ಕು ಸರ್ವಜ್ಞ ಅಂತ ಹೇಳ್ತಾನ. ನೋಡಪ್ಪ, ನಿನಗೆ ಭಗವಂತ ಕೊಟ್ಟಾನಂದ್ರೆ ನೀ ದಾನ ಮಾಡು, ಅದು ಕೈಲಾಸ ಇದ್ದಂಗ ಆ ಮನೆ ಅಂತ ಹೇಳ್ತಾನ. ಯಾಕೆ ಮಾಡ್ಲಿ ಅಂತೇಳಿ ವಿಚಾರ ಮಾಡಬೇಡ, ಯಾವಾಗ ಮಾಡ್ಲಿ ಅಂತ ವಿಚಾರ ಮಾಡಬೇಡ. ಸರ್ವಜ್ಞ ಮೂರ್ತಿ ಹೇಳ್ತಾನೆ, ಪರಿಣಾಮವಕ್ಕೂ ಕೈಲಾಸ ನೆರೆಮನೆಯ ಹಕ್ಕು ಸರ್ವಜ್ಞ. ನೋಡಪ್ಪ, ನಿನ್ನ ಹತ್ರ ಐತಿ, ದೇವ್ರು ಕೊಟ್ಟಾನ, ಬಂದು ಭಿಕ್ಷಾ ಬೇಡ ಕುಂತರಿಗೆ ನೀನು ಯಾಕೋ, ನಿನಗೇನು ದುಡಿದಾಗೋದಿಲ್ಲನು, ನಿಮಗೆ ಮಾತಾಡಿಲ್ಲನು, ನಿನಗೇನಾಗೈತಿ, ನಾನು ಇಡುದಿಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ, ಕೊಡುದಿಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಯಾವ ಸಂದರ್ಭದೊಳಗ ಪರಮಾತ್ಮ ಪರೀಕ್ಷೆ ಕಾಲಕ್ಕಾಗಿ ಬರ್ತಾನೋ ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ಸರ್ವಜ್ಞ ಹೇಳ್ತಾನೆ, ಕೈಲಾಸ ನೆರೆಮನೆಯು ಹಕ್ಕು ಸರ್ವಜ್ಞ. ಕೈಲಾಸ ಇದ್ದಂಪ ದಾನ ಧರ್ಮದ ಸುಖ, ಅದರ ಸುಖ ನೀನು ಅನುಭವಿಸು ಅನ್ನತಕ್ಕಂಥ ಮಾತು ಹೇಳಿದರು. ಅದಕ್ಕೆ ಜೇಡ್ರಿ ದೇಶಮೇನು ಹೇಳಿದ್ರು, ಎಲ್ಲಾ ಪರಮಾತ್ಮನದು. ಗಾಳಿ ಪರಮಾತ್ಮ, ಶುದ್ಧ ಹರಿವು ಸಾಗರ ಪರಮಾತ್ಮ, ಎಲ್ಲ ಪರಮಾತ್ಮನ ಉಂಡು ಅನ್ಯರ ಹೊಗಳುವ ಕುನ್ನಿಗಳು ಏನಂಬೆ ರಾಮನಾಥ. ಕರೆಂಟ್ ಬಿಲ್ ತಿಂಗಳಿಗೊಮ್ಮೆ ಬಿಲ್ ಕಟ್ಟಲಿಲ್ಲ ಅಂತಂದ್ರ ನಮ್ಮನ್ನು ಬಂದ ಲೈಮಾನ ಕಟ್ ಮಾಡ್ತಾನೆ ಕರೆಂಟನ್ನ. ನಳದ ಹಾಪ್ತೆ ಪಂಚಾಯತಿಗೆ ತುಂಬಲಿಲ್ಲ ಅಂತಂದ್ರೆ ಪಂಚಾಯತ್ ನಳ ಬಂದ್ ಮಾಡ್ತಾನ ನೋಡ್ರಿ. ಆದ್ರೆ ಎಲ್ಲಾ ಕಟ್ ಮಾಡ್ತಾನ ಪರಮಾತ್ಮ. ಸಾಕ್ಷಾತ್ ಗಾಳಿ ಕೊಟ್ಟಾನ, ನೀರು ಕೊಟ್ಟಾನ, ಮಳೆ ಕೊಟ್ಟಾನ, ಬೆಳೆ ಕೊಟ್ಟಾನ. ಅವನಿಗಾಗಿ ನಾವು ಏನು ಕೊಟ್ಟೇವಿ, ಅವನಿಗಾಗಿ ನಾವೇನು ಕೊಟ್ಟೇವಿ. ನೀನಿತ್ತ ಬರವಲ್ಲವೇ ಸ್ವಾಮಿ ಈ ಗಾಳಿ ಮಳೆ ಬೀಸತಕ್ಕಂತ ಆಕಾಶದೊಳಗಿರತಕ್ಕಂತ ಚಿಕ್ಕಿಗೆ. ಹೇ ಭಗವಂತ, ಎಲ್ಲ ನೀನು ಇತ್ತಿರ್ತಕ್ಕಂತ ಈ ವರ, ಇದ್ರ ಒಳಗೆ ನಾವು ಮಾನವರು ಏನ್ ಮಾಡ್ಬೇಕು ಅಂತಂದ್ರ ದಾನ ಧರ್ಮವನ್ನ ಮಾಡ್ಬೇಕಾದ್ರೆ ಇಲ್ಲಿ ಒಳ್ಳೆ ಗುಣವನ್ನು ಇಟ್ಟುಕೊಂಡು ದಾನವನ್ನ ಮಾಡಬೇಕು. ಅದಕ್ಕೆ ಹೇಳ್ತಾರ ಒಂದು ಹಾಡಿನೊಳಗ, ದಾನ ಮಾಡಲಿಲ್ಲೋ ನೀನು ಜಾಣನಾಗಲಿಲ್ಲೋ, ದಾನ ಮಾಡಲಿಲ್ಲೋ ನೀನು ಜಾಣನಾಗಲಿಲ್ಲೋ, ಏನು ಒಯ್ಯಿದೆ ನೀನು ಹೊರಟಿ ಹೋದಿಯಲ್ಲೋ, ಕಷ್ಟಪಟ್ಟು ಗಳಿಸಿದರಲ್ಲಿ ಮುದಕ ಎಷ್ಟು ಅಂದರೆ ನಿನ್ನ ಉಣ್ಣದೆ ಹಿಟ್ಟಿನ ಜುನುಕ, ನೀ ಹೋದರೆ ಉಂಡಿ ಹುಟ್ಟಿನ ಜುನುಕ, ಹಿಟ್ಟಿನ ಜುನುಕ. ನೀನು ದಾನ ಧರ್ಮ ಮಾಡದಂಗ ನೀನು ಹೋದಲ್ಲೋ, ನಿಜ ಮಾನವನ ಆಗಲಿಲ್ಲಲ್ಲೋ. ನಿನಗೆ ಎಷ್ಟು ಸಾರಿ ಹೇಳಿದ್ರು ಕೂಡ ಮತ್ತಿನ ಅದು ಯಾಕಾದಿತ್ತು, ದಾನ ಧರ್ಮ ನಾ ಯಾಕೆ ಮಾಡ್ಲಿ ಅನ್ನೋತಕ್ಕಂಥವನ ಆದಲ್ಲೋ. ಹಿಂಗಾದ್ರೆ ಮೋಕ್ಷ ಹೆಂಗ ಬರಬೇಕು, ದೇವರು ಪ್ರಸನ್ನ ಆಗ್ಬೇಕು ಹೆಂಗ, ಎಲ್ಲ ಭಗವಂತಂದಾದೆ. ಈಶ್ವರ ಚಂದ್ರ ವಿದ್ಯಾಸಾಗರ್ ಬಹಳ ಪಂಡಿತರು, ದೊಡ್ಡ ವಿದ್ವಾಂಸರು, ಕಾಶಿಗೆ ಹೋಗಿದ್ರು. ಕಾಶಿಗೆ ಹೋಗುವಂತ ಸಂದರ್ಭ ಒಳಗ ಬಹಳ ದಯ ಉಳ್ಳತಕ್ಕಂಥ ಒಳ್ಳೆ ಗುಣ ಇರತಕ್ಕಂಥವ್ರು, ದಾನ ಧರ್ಮಕ್ಕೆ ಅಂತಂದ್ರೆ ಹೆಚ್ಚಿನ ಮನುಷ್ಯ ವಿಶ್ವ ವಿದ್ಯಾಸಾಗರ್ ಅವರು ಕಾಶಿಗೆ ಇಳಿದ್ರು.
ಕಾಸಿ ಇಳಿದ ತಕ್ಷಣವೇ ಏನಾಗಿತ್ತು ಅಂತ ಕೇಳಿದ್ರೆ ರೈಲ್ವೆ ಸ್ಟೇಷನ್ ಒಂದು ಮುದುಕಿತ್ತು. ಆ ಮುದುಕಿ ಅಂತಾಳೆ, ಯಪ್ಪ ನನಗೆ 3 ದಿವಸ ಆಯ್ತು ಹಸಿವಾಗ್ಯದ, ನೀನು ₹1 ಕೊಟ್ಟೆ ಅಂತಂದ್ರೆ ಬನ್ನು ತಿಂದು ನಾ ಜೀವನವನ್ನು ಬದುಕಿಸುವಂತೇನೆ ಅಂತ. ₹1 ನೀವು ಕೊಟ್ಟೆ ಅಂತಂದ್ರೆ ಆ ₹1 ಒಂದು ಬನ್ನ ತಿಂದು ಜೀವನ ತೆಗೆಸುವಂತೇನೆ ಅಂತ ಅಂದಾಗ ಈಶ್ವರ ಚಂದ್ರ ವಿದ್ಯಾಸಾಗರ್ ಅವರಿಗೆ ಏನಾಗ್ತಂದ್ರೆ ಮನಸ್ಸಿಗೆ ನೋಡ್ತಾರೆ, ಜೇಬಿನೊಳಗಿಲ್ಲ, ಬ್ಯಾಗ್ ಅನ್ನ ತೆಗಿತಾರೆ, ನೋಡ್ತಾರೆ ₹1 ಇಲ್ಲ. ಅವಾಗಿನ ಕಾಲಕ್ಕೆ ₹1 ಇಲ್ಲ, ₹1 ಇಲ್ಲ. ನೋಡಿದ್ರು ಜೀವ ಕರಳು ಚುರುಕ್ಕಂತು. ಹೆಂಗ್ ಹೋಗ್ಬೇಕು ಮುದುಕಿ ಇಷ್ಟೆಲ್ಲ ಬೇಡ್ತಾಳ ಯಾಕಂತ ಕೇಳಿದ್ರು. ನೋಡಿದ್ರು ಹತ್ತು ರೊಕ್ಕ ಇರ್ಲಿಲ್ಲ. ಹೇಳ್ತಾರ, ಅಜ್ಜಿ ನಾವ್ ಹಳ್ಳಿ ಬಂದು ನಿಮ್ಗೊಂದು ₹1 ಕೊಡ್ತೀನಿ. ₹1 ಯಾಕೆ ಚಿಲ್ಡ್ರ ಮಾಡಿಸ್ಕೊಂಡ್ ಬಂದು ಜಾಸ್ತಿ ಕೊಡ್ತೇನೆ ಅಂತ ಹೋದ್ರು. ವಿಶ್ವನಾಥ್ ಹೋದ್ರು, ಹೊಳಿ ಒಳಗೆ ಸ್ನಾನ ಮಾಡ್ತಾರ. ಆ ಮುದುಕಿ ಜಾಸ್ತಿ ಬರ್ತಾಳ. ವಿಶ್ವನಾಥನ ಹತ್ರ ಹೋಗ್ತಾರ ದರ್ಶನ ತಗೋಬೇಕಂತೇಳಿ. ಮುದುಕಿ ಲಕ್ಷ್ಯ ಬರ್ತಾಳ. ಅವಾಗ ಇದು ಸರಿ ಆಗೋದಿಲ್ಲ, ಆಕಿಗೆ ₹2 ಕೊಟ್ಟು ಬರ್ಬೇಕು ನಾನು ಅಂತೇಳಿ ಕಾಶಿ ವಿಶ್ವನಾಥನ್ ದರ್ಶನ ಬಿಟ್ಟು ಚಿಲ್ಡ್ರ ಮಾಡಿಸ್ಕೊಂಡು ಹೊಳ್ಳಿ ರೈಲ್ವೆ ಸ್ಟೇಷನ್ಗೆ ಬರ್ತಾಳ. ಆ ಮುದುಕಿಯನ್ನ ಹುಡುಕ್ತಾರ, ಎಲ್ಲಿನೂ ಕಾಣ್ಲಿಲ್ಲ. ಮುದುಕಿ ಎಲ್ಲಿ ಕಾಣ್ಲಿಲ್ಲ. ಹುಡುಕೊಂತ ನಿಂತ್ರು. ದೂರ ಆ ಸ್ಟೇಷನ್ ಬಿಟ್ಟು ದೂರದ ಹತ್ರ ರೈಲ್ವೆ ಹಳಿ ಹತ್ರ ಒಂದು 20 ಮಂದಿ ನಿಂತ್ಕೊಂಡಿದ್ರು. ಅಲ್ಲೇನಾರ ಇರ್ಬೋದು ನಾ ತಡಿ ಅಂತೇಳಿ ಈಶ್ವರ ಚಂದ್ರ ವಿದ್ಯಾಸಾಗರ್ ಅವರು ಅಲ್ಲಿ ಹೋಗಿ ನೋಡ್ತಾರೆ. ಅಲ್ಲಿ ಸತ್ತು ಬಿದ್ದಿತ್ತು. ಸತ್ತು ಬಿದ್ದಾಗ ಸುತ್ತಾರು ನಿಂತಿದ್ರು. ಆವಾಗ ಈಶ್ವರ ಚಂದ್ರ ವಿದ್ಯಾಸಾಗರ್ ಅವರು ಜನಗಳನ್ನ ಸರಿಸಿ ನೋಡದ ಆಗ ಆ ಸತ್ತಕ್ಕೆ ಯಾರಾಗಿದ್ರು ಅಂದ್ರೆ, ಹಸಿವಿನಿಂದ 3 ದಿವಸ ಆತಿಯಪ್ಪ, ₹1 ಕೊಡು ಬನ್ನು ತಿಂತಾನೆ ಅಂದಿತ್ತಲ್ಲ, ಆ ಮುದುಕಿ ಸತ್ತು ಬಿದ್ದಿತ್ತು. ಆ ಈಶ್ವರ ಚಂದ್ರ ವಿದ್ಯಾಸಾಗರ್ ಅಂತಾರ, ಅಮ್ಮ ₹1 ಕೊಟ್ಟಿದ್ರೆ ನೀನು ಜೀವ ಉಳಿತಿತ್ತು. ಆ ₹1 ಕೊಡ್ಲಾರ್ಕ ನೀನು ಜೀವನ ಕಳ್ಕೊಂಡಿಲ್ಲ. ಈ ಈಶ್ವರ ಚಂದ್ರಸಾಗರ್ ವಿದ್ಯಾಸಾಗರ್ ಅವರು ಎಷ್ಟು ದೊಡ್ಡವಿದ್ರೆ ಏನ್ ಮಾಡ್ಬೇಕು, ಎಷ್ಟು ಎತ್ತರ ಇದ್ರೆ ಏನ್ ಮಾಡ್ಬೇಕು, ಎಷ್ಟು ಗಳಿಸಿದ್ರೆ ಏನ್ ಮಾಡ್ಬೇಕು, ಇದಕ್ಕೆ ನಿನ್ನ ಜೀವ ತಗಿನಲ್ಲಮ್ಮ ಅಂತ ಹೇಳಿ ಅತ್ತರಂತೆ. ಅದಕ್ಕೆ ದಾನವನ್ನ ಮಾಡುವಾಗ ದಾನ ಮಾಡಿ ಮರಗಬೇಕು, ಹೋದ ನಂತರ ಮರುಗುವುದು ಅಲ್ಲ. ಅದಕ್ಕೆ ಹೇಳ್ತಾರೆ ಬಸವಣ್ಣ, ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ಕೆಟ್ಟರು ನಿಜವಲ್ಲದೆ, ಮಾಡುವ ನೀಡುವ ನಿಜಗನುಳ್ಳಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಯಪ್ಪ ಅಂತಾರ, ಏನ್ರಿ ದಾನ ಮಾಡಿ ಬೇಸ್ಕೋಬೇಕು, ಕೊಟ್ಟು ಬೇಸ್ಕೋಬೇಕು ಅಂತಿರ್ತಾರ. ಆದರೆ ಎರಡು ಗುಣ ಉಳ್ಳಾತನೆ ಕೂಡಿಕೊಂಬಪ್ಪ ನಮ್ಮ ಕೂಡಲ ಸಂಗಮ ದೇವ. 2 ಗುಣ ಇರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಪುಣ್ಯಾತ್ಮರೇ, ಒಬ್ಬ ಭಿಕ್ಷಿಕ ಒಬ್ಬ ವ್ಯಾಪಾರಿಗೆ ಭಿಕ್ಷಾ ಬಂದಾಗ ಮಧ್ಯಾಹ್ನ ಆಗಿರ್ತದ. ಊಟ ಮಾಡೋ ಸಂದರ್ಭ ಒಬ್ಬ ಶೇರ್ಜಿ ಬರ್ತಾನೆ, ಬಾರಪ್ಪ ಬ್ಯಾಸ್ಗದ ನೆಳ್ಳದ ಕುಂದ್ರಮ್ಮ ಊಟ ಮಾಡೋಣ ಅಂದಾಗ ಭಿಕ್ಷಿಕ ಜೋಳಿಗೆಯನ್ನು ಸುರುತ್ತಾನೆ. ಜೋಳಿಗೆಯನ್ನು ಸುರಿದಾಗ ಆ ಚೀಲದೊಳಗೆ ಜೋಳಿಗೆ ಒಳಗೆ ಏನ್ ಬರ್ತದಂದ್ರೆ ಒಂದು ಬಿಳೆ ಕಲ್ಲು ಬರ್ತದ. ಆ ರತ್ನ ವ್ಯಾಪಾರ ಆಗಿರ್ತಕ್ಕಂಥ ಕಲ್ಲು ರತ್ನ ಇದು ಅನ್ನೋದು ಗೊತ್ತಾಗ್ತದೆ. ಏ ಸ್ವಾಮಿ ಈ ಕಲ್ಲು ಹೆಂಗ್ ಬಂದ ಗೊತ್ತೇ ಇಲ್ಲ ನನ್ಗೆ, ಕಲ್ಲು ಹೆಂಗ್ ಬಂತ ಗೊತ್ತಿಲ್ಲ, ಬಾರಪ್ಪ ಕೂಡಿ ಊಟ ಮಾಡೋಣ ಅಂತೇಳಿ ಊಟ ಮಾಡಿಸಿ ಸಂತರು ಅವರು ಕೂಡ ಊಟ ಮಾಡಿ ಹೋಗೋ ಕಾಲಕ್ಕಂತಾರೆ. ಆ ಶೆಟ್ಟಿ ಕೇಳ್ತಾನೆ, ಹೇ ಮಹಾತ್ಮ ಈ ಕಲ್ಲು ನಿನಗೆ ಉಪಯೋಗ ಇಲ್ಲ ಅಂದ್ರೆ ನಾನು ಕೊಡ್ತೀನೋ ಅಂದ್ರಂತ, ಧಾರಾಳವಾಗಿ ತಗೊಂಡು ಹೋಗು ಅಂದ್ರಂತ. ಧಾರಾಳವಾಗಿ ತಗೊಂಡು ಹೋಗು. ಅವಾಗ ನೀನು ತಗೊಂಡು ಹೋದ. ಶೆಟ್ಟಿ ಏನು ಮಾಡಿದ ಅಂತ ಕೇಳಿದ್ರೆ ಸಣ್ಣಗೆ ಚೂರು ಮಾಡಿದ, ವಜ್ರದ ಹಳ್ಳು ವ್ಯಾಪಾರ ಮಾಡಿದ, ದೊಡ್ಡ ಶ್ರೀಮಂತ ಆದ, ಮನಿ ಹಿಡಿದ, ಜಗವನ್ನ ಹಾಕ್ಸಿದ, ಮನಿ ಮೇಲೆ ಮಾಡಿ ಕಟ್ಟಿದ, ಅಗರ್ಭ ಶ್ರೀಮಂತ ಆದ. ಅವನಿಗೆ ಹಳ ಅನ್ನಿಸ್ತಿತ್ತು. ಏನಂತ ಗೊತ್ತೇನೋ, ಮಹಾತ್ಮರು ಕೊಟ್ಟು ಹೋದ್ರು, ಆದ್ರೆ ಅವರನ್ನು ಹುಡುಕ್ಲಿಲ್ಲ, ಅವರನ್ನು ನೋಡ್ಲಿಲ್ಲ ಅಂತೇಳಿ ಒಬ್ಬ ಮಹಾತ್ಮರಿಗೆ ಹೇಳಿದ್ರು. ಯಾರ ಮಹಾತ್ಮರು ಕೂಡಿದ್ರೆ ಹಿಂಗ ಅದಾರೆ, ಹಿಂಗಿಲ್ಲ, ಅವರನ್ನೊಟ್ಟು ಗೊತ್ತು ಮಾಡಿ ಇದ್ದಲ್ಲಿ ಹೇಳ್ರಿ ಅಂತ ಹೇಳಿದಾಗ ಒಂದು ದಿವಸ ಅಡಿಯಲ್ಲಿ ಸಿಕ್ಕಿರ್ತಕ್ಕಂಥವನನ್ನ ಸೇರ್ಸಿಗೆ ಬಂದು ಹೇಳ್ತಾನೆ, ಇಂತಲ್ಲಿ ಅದಾರ ನೋಡ್ರಿ ಆ ಮಹಾತ್ಮರು ಅಂದಾಗ ಓಡಿ ಬರ್ತಾನೆ. ಆ ಮಹಾತ್ಮರು ಕುಂತಿರ್ತಾರೆ. ಮಹಾತ್ಮರಿಗೆ ನಮಸ್ಕಾರ ಮಾಡ್ತಾನೆ. ಪೂಜಾರಿ ಆರಾಮ ಅಂತಾನೆ. ಆರಾಮ. ಈಗ 6 ವರ್ಷದ ಹಿಂದ ಯಪ್ಪ ಈಗ ಮಧ್ಯಾಹ್ನದಾಗ ಕೂಡಿ ಪ್ರಸಾದ ಮಾಡೋ ಮುಂದೆ ಒಂದು ಕಲ್ಲು ನಿಮ್ಮ ಜೋಳಿಗೆಯಿಂದ ಕೊಟ್ಟಿರಲ್ಲ, ಗೊತ್ತೈತೇನ್ರಿ ಅಂದ್ರೆ, ಗೊತ್ತೈತಪ್ಪ.
ಪ್ರಸಾದ ಮಾಡಿಸಿದ್ರಲ್ಲ ಗೊತ್ತೈತೇನ್ರಿ, ನಮ್ಮ ಕಾಯಕನ ಅದು ಇದ್ದು ಜೋಳಿಗಂದ ಏನೈತಲ್ಲ ಕೊಟ್ಟು ಉಣಿಸೋದ ನಮ್ಮ ಕಾಯಕ. ಹೌದ್ರಪ್ಪರ ಕಲ್ಲು ಕೊಟ್ಟಿದ್ದಾರೆ ಲಕ್ಷ್ಯ ಐತೇನ್ರಿ. ಭಕ್ತರಿ ಏನ್ ಕೇಳ್ತಾರೆ, ಇತ್ತಂತ ಕೊಟ್ಟು ಬಿಡ್ತೀನಿ. ಈಗೇನಾಯ್ತು, ಇನ್ನೊಂದು ಏನಾರು ಜೋಳಿಗಾಗಿದ್ದು ನೋಡ್ತೇನೆ ತಡಿ ಅಂದ್ರಂತ. ನಾವು ನೀವಾದ್ರೂ ಬಿಟ್ಟೇವೇನ್ರಿ, ಕೊಡು ಮಾರ ಬಡಾನಂತೆ. ಇನ್ನೊಂದು ನೋಡ್ಲೇನು, ಯಪ್ಪ ನೀ ಕಲ್ಲಂತ ನಿನಗಾಗೈತದ, ಕಲ್ಲಲ್ಲ. ಅವಾಗ ಹೇಳ್ತಾನ ಕಲ್ಲಲ್ಲದು ವಜ್ರ. ಆ ವಜ್ರವನ್ನ ಮಾರಿ ನಾನು ಜಗ ಹಿಡಿದು ಮನೆ ಹಾಕಿಸಿ ನಿನ್ನ ಕರುಣೆಯಿಂದ ನೀ ಕೊಟ್ಟಿರ್ತಕ್ಕಂಥ ದಾನದಿಂದ ನಾ ಎತ್ತರವಾಗಿ ಬೆಳೆದೇನೆಪ್ಪ ಮಹಾತ್ಮ ಅಂತ ಕೇಳಿದಾಗ ಅವಾಗಂತಾನ ಈಗೇನ್ ಮಾಡ್ಬೇಕು ಅಂತ ಕೇಳ್ತಾರ ಮಹಾತ್ಮರು. ಈಗೇನ್ ಮಾಡ್ಬೇಕು, ಏನಿಲ್ಲ ಮತ್ತೆ ಇನ್ನೊಂದು ಕಲ್ಲಿದ್ರು ಕೊಡ್ತೇನೆ ಅಂತ ಹೇಳ್ತಿರಲ್ಲ, ನನಗೇನು ಬೇಡ, ನೀವು ಕೊಡೋದು ಆದ್ರ ನಿಮ್ಮ ಕೊಡ್ತೇನೆ ಕೊಟ್ಟು ಆ ಕೊಡ್ತೇನೆ ಅನ್ನತಕ್ಕಂಥ ಭಾವ ಐತಲ್ಲ, ಆ ಭಾವ ಒಂದು ಕೊಟ್ಟು ಬಿಟ್ರೆ ಸಾಕು ಅಂತ ಅಂದ್ರ ಅವಾಗ ಹೇಳ್ತಾನ ಆ ಭಾವ ಹಾಗೆ ಕೊಡಕ್ ಬರುವುದಿಲ್ಲ. ನಾವು ಕಲ್ಕೊಳ್ಬೇಕು, ಆ ಭಾವನ ಕೊಡುವುದನ್ನ ನಾವು ಕಲ್ಕೋಬೇಕು. ಕೊಡೋ ದಾನವನ್ನ ಮಾಡೋದನ್ನ ಕಲ್ಕೊಂಡಾಗ ಬರ್ತದೆ, ಹಂಗ ಬರೋದಲ್ರಿ ಅದು. ಅದಕ್ಕೆ ಹೇಳ್ತಾರೆ ದಾನವೇ ಜಗದೊಳು ತಪವಯ್ಯ, ದಾನವೇ ಜನಕರ